ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮತ್ತೆ ವಸ್ತ್ರ ರಾಜಕೀಯಕ್ಕೆ ಕಾಂಗ್ರೆಸ್ ವಿನ್ಯಾಸ. ಹಿಜಾಬ್ ನಿಷೇಧ ಆದೇಶ ವಾಪಸ್ ಪಡೆಯುವುದಾಗಿ ಸಿಎಂ ಘೋಷಣೆ. ವಿಪಕ್ಷಗಳು, ಹಿಂದೂ ಸಂಘಟನೆಗಳು ಕೆಂಡಾಮಂಡಲ. ಅಲ್ಪಸಂಖ್ಯಾತರ ಮತಗಳ ಓಲೈಕೆಗೆ ಸಿಎಂ ಹೀಗ್ ಮಾಡಿದ್ದಾರೆ. ಸಿಎಂ ಸರ್ವ ಸ್ವತಂತ್ರರು, ಆದ್ರೆ ಇಂತಹ ನಿರ್ಧಾರ ಸರಿಯಲ್ಲ. ಬಿಎಸ್ ಯಡಿಯೂರಪ್ಪ ಖಂಡನೆ. ಶಿಕ್ಷಣವನ್ನ ಕಲುಷಿತ ಮಾಡೋಕೆ ಸಿಎಂ ಕೈ ಹಾಕಿರುವುದು ದುರದೃಷ್ಟಕರ. ಮಕ್ಕಳನ್ನಾದರೂ ರಾಜಕೀಯದಲ್ಲಿ ಬಳಸಿಕೊಳ್ಳೋದ್ರಿಂದ ದೂರ ಇಡಬಹುದಿತ್ತು. ಹಿಜಾಬ್ ನಡೆಗೆ ನಮ್ಮ ವಿರೋಧ ಇದೆ ಎಂದ ವಿಜಯೇಂದ್ರ. ಸಿದ್ದರಾಮಯ್ಯ ಯೂನಿಫಾರಂಗೆ ಹಿಜಾಬ್ ಜೋಡಿಸ್ತಾರ? ಯೂನಿಫಾರಂ ಕಡ್ಡಾಯ ಅನ್ನುವುದನ್ನೇ ತೆಗೆಯುತ್ತಾರ? ರಾಜ್ಯ ಸರ್ಕಾರಕ್ಕೆ ಸಿಟಿ ರವಿ ಪ್ರಶ್ನೆ. ಪಿಎಫ್ಐ, ಸಿಎಫ್ಐ ಓಲೈಕೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಈ ಸಂಘಟನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಶರಣಾಗಿದೆ. ಶಾಲೆಗಳಲ್ಲಿ ಕೇಸರಿ ಶಾಲು ಹಾಕೋಕೆ ಅವಕಾಶ ಕೊಡ್ತಾರ? ಸರ್ಕಾರಕ್ಕೆ ಹಿಂದೂ ಸಂಘಟನೆಗಳ ಪ್ರಶ್ನೆ. ರಾಜ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ ಕೋವಿಡ್ ಪ್ರಕರಣಗಳು. ಕ್ಷಣ ಕ್ಷಣಕ್ಕೂ ಕಾಡ್ತಾ ಇದೆ JN.1 ಪತ್ತೆಯಾಗುವ ಆತಂಕ. ನಿಯಂತ್ರಣಕ್ಕೆ ಅಗತ್ಯ ಕ್ರಮ. ರಾಜ್ಯದ ಎಲ್ಲ ಜಿಲ್ಲೆಗಳ ಆರೋಗ್ಯ ಇಲಾಖೆಗಳು ಅಲರ್ಟ್. ಬಳ್ಳಾರಿಯ ಜಿಂದಾಲ್ನಲ್ಲಿ 2 ಕೋವಿಡ್ ಕೇಸ್ ಪತ್ತೆ. ಹೊರ ರಾಜ್ಯದಿಂದ ಬಂದವರಿಗೆ ಸೋಂಕು ದೃಢ. ಹೊರಗಡೆಯಿಂದ ಬರುವವರ ಮೇಲೆ ನಿಗಾ ವಹಿಸೋಕೆ ಒತ್ತಾಯ. ಬಳ್ಳಾರಿಯಲ್ಲಿ ಅಲರ್ಟ್ ಆದ ಆರೋಗ್ಯ ಇಲಾಖೆ. ವಿಮ್ಸ್ನಲ್ಲಿ 40, ಜಿಲ್ಲಾಸ್ಪತ್ರೆಯಲ್ಲಿ 10 ಬೆಡ್ ವ್ಯವಸ್ಥೆ. ತಾಲೂಕು ಆಸ್ಪತ್ರೆಗಳಲ್ಲೂ ಪ್ರತ್ಯೇಕ ಕೊಠಡಿ, ಬೆಡ್ ವ್ಯವಸ್ಥೆಗೆ ಸೂಚನೆ. ಬಿಬಿಎಂಪಿಯಿಂದಾನೂ ಟೆಸ್ಟಿಂಗ್ ಸಂಖ್ಯೆ ಹೆಚ್ಚಳ. ಬೆಂಗಳೂರಿನಲ್ಲಿ ನಿತ್ಯ 1500 ಟೆಸ್ಟಿಂಗ್ ಟಾರ್ಗೆಟ್. ಹೆಚ್ಚಿನ ಸಂಖ್ಯೆಯ ಪರೀಕ್ಷೆಗೆ ಸರ್ಕಸ್ ಮಾಡ್ತಾ ಇರೋ ಪಾಲಿಕೆ. ಕಾಲೇಜಿನಲ್ಲಿ ಮಾತನಾಡಲಿಲ್ಲ ಅಂತ ಹಾಸ್ಟೆಲ್ಗೆ ನುಗ್ಗದ. ರಾಯಚೂರಿನಲ್ಲಿ ಕಂಠಪೂರ್ತಿ ಕುಡಿದು ಧಮಕಿ ಹಾಕಿದ ಯುವಕ. ಭಯದ ವಾತಾವರಣದಲ್ಲಿರುವ ವಿದ್ಯಾರ್ಥಿನಿಯರು. ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತರ ಶಕ್ತಿ ಪ್ರದರ್ಶನ. ಶಾಮನೂರು ಶಿವಶಂಕರಪ್ಪ ಅಧ್ಯಕ್ಷತೆಯಲ್ಲಿ 24ನೇ ಮಹಾ ಅಧಿವೇಶನ. ರಾಜ್ಯದ ವಿವಿಧೆಡೆಯಿಂದ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗುವ ನಿರೀಕ್ಷೆ. ಬಸ್ ಹತ್ತಿ ಸೀಟ್ ಹಿಡಿಯುವ ವಿಚಾರಕ್ಕೆ ಬಿಗ್ ಫೈಟ್. ಗೋಕಾಕ್ ಬಸ್ ನಿಲ್ದಾಣದಲ್ಲಿ ಮಹಿಳೆಯರ ಜಗಳ. ಪರಸ್ಪರ ಹಲ್ಲೆ, ಅವಾಚ್ಯ ಶಬ್ದಗಳಿಂದ ನಿಂದನೆ. ಸಂಸತ್ನಲ್ಲಿ ಭದ್ರತಾ ಲೋಪದ ಬೆನ್ನಲ್ಲೇ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳದ ಸಂಸದ. ಮೈಸೂರಿಗೆ ಬಾರದ ಪ್ರತಾಪ್ ಸಿಂಹ. ವಿಜಯನಗರದಲ್ಲಿರುವ ನಿವಾಸ ಖಾಲಿ ಖಾಲಿ. ನಾಳೆಯಿಂದ ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ. ಜಿಲ್ಲೆಯಾದ್ಯಂತ ಪೊಲೀಸ್ ಇಲಾಖೆ ಕಟ್ಟೆಚ್ಚರ. ಪ್ರತಿ ವಾಹನದ ಮೇಲೆ ನಿಗಾ, ಸಿಸಿಟಿವಿ ಕಣ್ಗಾವಲು. ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ. ಎಲ್ಲೆಲ್ಲೂ ಗೋವಿಂದ ನಾಮಸ್ಮರಣೆ. ಬೆಂಗಳೂರಿನ ಒಯ್ಯಾಲಿ ಕಾವಲ್ನಲ್ಲಿ ಸಕಲ ಸಿದ್ಧತೆ. ರಾಮ ಮಂದಿರ ಉದ್ಘಾಟನೆಗೆ ಕೆಲ ದಿನಗಳಷ್ಟೇ ಬಾಕಿ. ಅಯೋಧ್ಯೆಯಲ್ಲಿ ಭರದಿಂದ ಸಾಗಿದ ಸಕಲ ತಯಾರಿ. ನಗರದ ಕಟ್ಟಡಗಳು, ಮಳಿಗೆಗಳಿಗೆ ಬಣ್ಣದ ಸಿಂಗಾರ. ಕಾಶಿ ಮಾದರಿಯಲ್ಲಿ ಅಯೋಧ್ಯೆಯಲ್ಲೂ ಕಾರಿಡಾರ್. ರಾಮ್ಲಲ್ಲಾ ದರ್ಶನಕ್ಕೆ ವಿಶಾಲವಾದ ರಸ್ತೆ. ರಾಮ ಜನ್ಮಭೂಮಿಯಿಂದಾನೇ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ಬಿಹಾರ ಡೈರಿ ಮತ್ತು ಕ್ಯಾಟಲ್ ಎಕ್ಸ್ಪೋಗೆ ಬಂತು ವಿಶೇಷ ಅತಿಥಿ. ಗಮನ ಸೆಳೆದ ಬರೋಬ್ಬರಿ 10 ಕೋಟಿ ಬೆಲೆಯ ಕೋಣ. ಮುರ್ರಾ ತಳಿಯ ಬೋಲು ನೋಡೋಕೆ ಜನಸಾಗರ.
ದೇಶಾದ್ಯಂತ ಸೌಂಡ್ ಮಾಡ್ತಾ ಇದೆ ಸಲಾರ್ ಆಕ್ಷನ್. ವರದಾ ದೇವ ಸ್ನೇಹಕ್ಕೆ ಸಾಕ್ಷಿಯಾದ ಕೋಟ್ಯಂತರ ಫ್ಯಾನ್ಸ್. ಮೊದಲ ದಿನವೇ 170 ಕೋಟಿ ಕಲೆಕ್ಷನ್. ಕಾಂತಾರ ಅಧ್ಯಾಯ 1ಕ್ಕೆ ಆಡಿಷನ್ ಓಪನ್. ಒಂದೇ ಕರೆಗೆ ಬಂದಿದ್ದು ಬರೋಬ್ಬರಿ 25,000 ಅಪ್ಲಿಕೇಶನ್. ಸಿನಿ ತಂಡದಿಂದ ನಡೀತಾ ಇದೆ ಶಾರ್ಟ್ ಲಿಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.